ಉತ್ತೀರ್ಣಕ್ಕೆ ಸ್ವಾಗತ. ಕಾವೇರಿ ನದಿ ವಿವಾದದ ಬಗ್ಗೆ ನಾವೆಲ್ಲರೂ ಸದಾ ಕೇಳ್ತಾನೆ ಇರ್ತೀವಿ. ಆದರೆ ಈಗ ಕರ್ನಾಟಕ ಮತ್ತೆ ತಮಿಳುನಾಡಿನ ನಡುವೆ ಮತ್ತೊಂದು ನದಿ ವಿವಾದ ಶುರುವಾಗಿದೆ. ಹೌದು, ಈ ಸಾರಿ ವಿಷಯ ದಕ್ಷಿಣ ಪಿನಾಕಿನಿ ಅಂದ್ರೆ ನಮ್ಮ ಪೆಣ್ಣಾರ್ ನದಿ. ಹೌದು, ಪೆಣ್ಣಾರ್ ನದಿ. ಸುಪ್ರೀಂ ಕೋರ್ಟ್ ಈ ವಿಷಯದಲ್ಲಿ ಒಂದು ಮಹತ್ವದ ಆದೇಶ ನೀಡಿದೆ ಅಂತ ಕೇಳಿದೆ. ಹಾಗಾದ್ರೆ ಏನಿದು ಹೊಸ ಸಂಘರ್ಷ? ಇದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ಮಾತಾಡೋಣ. ಖಂಡಿತ. ಸದ್ಯದ ದೊಡ್ಡ ಬೆಳವಣಿಗೆ ಅಂದ್ರೆ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ 1 ತಿಂಗಳೊಳಗೆ ಒಂದು ಜಲ ವಿವಾದ ನ್ಯಾಯಾಧಿಕರಣ ಅಂದ್ರೆ ವಾಟರ್ ಡಿಸ್ಪ್ಯೂಟ್ಸ್ ಟ್ರಿಬ್ಯುನಲ್ ಅದನ್ನ ರಚಿಸಿ ಅಂತ ಆದೇಶ ಕೊಟ್ಟಿದೆ. ಓ, 1 ತಿಂಗಳೊಳಗೆ? ಹೌದು. ತಮಿಳುನಾಡಿನ ಅರ್ಜಿಯನ್ನ ಪುರಸ್ಕರಿಸಿ ಈ ತೀರ್ಪು ಬಂದಿರೋದ್ರಿಂದ ಕರ್ನಾಟಕದ ಯೋಜನೆಗಳಿಗೆ ಸದ್ಯಕ್ಕೆ ಒಂದ್ ರೀತಿ ಹಿನ್ನಡೆ ಅಂತಾನೆ ಹೇಳ್ಬಹುದು. ಹಾಗಾದ್ರೆ ತಮಿಳುನಾಡು ನ್ಯಾಯಾಲಯದ ಮೆಟ್ಟಿಲೇರಲು ಕಾರಣವಾದ ಕರ್ನಾಟಕದ ಯೋಜನೆಗಳು ಯಾವುವು ಸ್ಪೆಸಿಫಿಕ್ ಆಗಿ? ಆಕ್ಚುಲಿ 2 ಮುಖ್ಯ ಯೋಜನೆಗಳಿವೆ. ಒಂದು, ಪೆನ್ನಾರ್ ನದಿಯ ಉಪನದಿಯಾದ ಮಾರ್ಕಂಡೇಯ ನದಿಗೆ ಒಂದು ಅಣೆಕಟ್ಟು ಕಟ್ತಿದ್ದಾರೆ. ಓಕೆ, ಡ್ಯಾಮ್. ಹೌದು. ಇದರ ಜೊತೆಗೆ ಬೆಂಗಳೂರಿನ ಯಲಮಲ್ಲಪ್ಪ ಚೆಟ್ಟಿ ಕೆರೆ ಇದೆಯಲ್ಲ, ಅಲ್ಲಿಂದ ನೀರನ್ನು ಬೇರೆ ಕಡೆಗೆ ಹರಿಸುವ ಯೋಜನೆ ಕೂಡ ಇದೆ. ಸರಿ. ಈ ಯೋಜನೆಗಳಿಂದ ತಮಿಳುನಾಡಿಗೆ ನೀರಿನ ಕೊರತೆ ಆಗತ್ತೆ ಅನ್ನೋದು ಅವರ ಮುಖ್ಯವಾದ ಅಲ್ವಾ? ಖಂಡಿತ, ಅದೇ ಅವರ ಭಯ. ಹಾಗಾದ್ರೆ ಕರ್ನಾಟಕದ ನಿಲುವೇನಿತ್ತು? ನಮ್ಮ ಕಡೆಯಿಂದ ಏನ್ ಹೇಳ್ತಿದ್ರು? ನೋಡಿ, ಕರ್ನಾಟಕದ ವಾದ ಸರಳವಾಗಿತ್ತು. ಆ ಜಲಾನಯನ ಪ್ರದೇಶದಲ್ಲಿ ಸುಮಾರು ಒಂದು 11.77 ಟಿಎಂಸಿ ನೀರು ಲಭ್ಯ ಇದೆ ಅಂತ ಅವರ ಲೆಕ್ಕ. ಅದರಲ್ಲಿ ನಾವು ಹೆಚ್ಚೆಂದರೆ ಒಂದು 9.77 ಟಿಎಂಸಿ ನೀರನ್ನು ಬಳಸ್ತೀವಿ. ಉಳಿದ 2 ಟಿಎಂಸಿ ಜೊತೆಗೆ ಹೆಚ್ಚುವರಿ ನೀರು ಕೂಡ ತಮಿಳುನಾಡಿಗೆ ಹರಿದು ಹೋಗುತ್ತೆ. ಅದು ಅವರ ಅಗತ್ಯಕ್ಕೆ ಸಾಕು ಅನ್ನೋದು ನಮ್ಮ ಸಮರ್ಥನೆಯಾಗಿತ್ತು. ಆದ್ರೆ ಈ ನದಿಯ ಮೂಲ ಎಲ್ಲಿದೆ? ಇದು ಎಲ್ಲಿಂದ ಎಲ್ಲಿಗೆ ಹರಿಯುತ್ತೆ? ಯಾಕಂದ್ರೆ ಇದು ಕೇವಲ ಕರ್ನಾಟಕ ತಮಿಳುನಾಡು ವಿಷಯ ಅಲ್ಲ ಅನ್ಸುತ್ತೆ. ಹೌದು, ನೀವು ಕೇಳಿದ್ದು ಒಳ್ಳೆ ಪ್ರಶ್ನೆ. ದಕ್ಷಿಣ ಪಿನಾಕಿನಿ ನದಿ ಹುಟ್ಟೋದು ನಮ್ಮ ನಂದಿ ಬೆಟ್ಟದಲ್ಲಿ. ಓ, ನಂದಿ ಬೆಟ್ಟದಲ್ಲಿ. ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಬೆಟ್ಟದ ಸಾಲಿನಲ್ಲಿರುವ ಚೆನ್ನಕೇಶವ ಬೆಟ್ಟದಲ್ಲಿ ಈ ನದಿ ಹುಟ್ಟುತ್ತದೆ. ನಿಮಗೆ ಗೊತ್ತಿರಲಿ, ನಂದಿ ಬೆಟ್ಟದಲ್ಲಿ ಹುಟ್ಟುವ ನದಿಗಳು ವೃತ್ತಾಕಾರ ಅಂದರೆ ರ್ಯಾಡಿಕಲ್ ವ್ಯವಸ್ಥೆಗೆ ಸಂಬಂಧಿಸಿವೆ. ದಕ್ಷಿಣ ಪಿನಾಕಿನಿ ಕರ್ನಾಟಕದಲ್ಲಿ ಸುಮಾರು 79 ಕಿಲೋಮೀಟರ್ ಹರಿದು ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಮತ್ತು ಕೋಲಾರ ಜಿಲ್ಲೆಗಳ ಮೂಲಕ ಹರಿದು ನಂತರ ತಮಿಳುನಾಡಿನ ಕೃಷ್ಣಗಿರಿ, ಧರ್ಮಪುರಂ, ವಿಲ್ಲುಪುರಂ ಮತ್ತು ಕಡಲೂರು ಜಿಲ್ಲೆಗಳ ಮೂಲಕ ಹರಿಯುತ್ತದೆ. ಅಂತಿಮವಾಗಿ ತಮಿಳುನಾಡಿನ ಕಡಲೂರು ಬಳಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಈ ನದಿಯ ಪ್ರಮುಖ ಉಪನದಿಗಳು ಮಾರ್ಕಂಡೇಯ, ಯರಗೋಳ ಮತ್ತು ಕುಶಾವತಿ. ಈ ನದಿಯ ಒಟ್ಟು ಉದ್ದ ಸುಮಾರು 497 ಕಿಲೋಮೀಟರ್. ಇದರ ಜಲಾನಯನ ಪ್ರದೇಶದ ಹಂಚಿಕೆಯನ್ನು ಸಹ ನೋಡೋಣ. ಈ ನದಿಯ ಒಟ್ಟು ಜಲಾನಯನ ಪ್ರದೇಶವು ಸುಮಾರು 16,019 ಚದರ ಕಿಲೋಮೀಟರ್ ವಿಸ್ತಾರವಾಗಿದೆ. ತಮಿಳುನಾಡು 77%, ಅಂದರೆ ಅತಿ ಹೆಚ್ಚು ಭಾಗ ತಮಿಳುನಾಡಿನಲ್ಲಿದೆ. ಕರ್ನಾಟಕ 23%, ನದಿಯ ಉಗಮ ಮತ್ತು ಮೇಲ್ಭಾಗದ ಪ್ರದೇಶ. ಸರಿ. ಆದ್ರೆ ಇಲ್ಲೊಂದು ಗಂಭೀರವಾದ ವಿಷಯ ಇದೆ. ಬೆಂಗಳೂರಿನ ಬೆಳ್ಳಂದೂರು, ವರ್ತೂರು ಕೆರೆಗಳ ಕೈಗಾರಿಕಾ ತ್ಯಾಜ್ಯ ಇದೆಯಲ್ಲ, ಓ ಹೌದು, ಆ ಕಲುಷಿತ ನೀರು ನೇರವಾಗಿ ಈ ನದಿಗೆ ಸೇರ್ತಿದೆ. ಸೊ ಇದು ನದಿಯನ್ನು ತೀವ್ರವಾಗಿ ಹಾಳು ಮಾಡ್ತಿದೆ. ಅಂದ್ರೆ ಇದು ಕೇವಲ ನೀರಿನ ಹಂಚಿಕೆ ಜಗಳ ಅಲ್ಲ, ಕಲುಷಿತ ನೀರಿನ ಸಮಸ್ಯೆಯೂ ಇದರಲ್ಲಿದೆ. ಎಕ್ಸಾಕ್ಟ್ಲಿ. ಹಾಗಾದ್ರೆ ಈ ವಿವಾದ ಈ ನ್ಯಾಯಾಧಿಕರಣದ ಹಂತಕ್ಕೆ ತಲುಪಿದ್ದು ಹೇಗೆ? ಇದು ಇತ್ತೀಚೆಗೆ ಶುರುವಾದದ್ದಾ? ಇಲ್ಲ, ಈ ವಿವಾದ 2018ರಿಂದಲೇ ಶುರುವಾಗಿತ್ತು. ಜಲ ವಿವಾದದ ಮೂಲ ಕಾರಣ. ವಿವಾದದ ಪ್ರಮುಖ ಕೇಂದ್ರಬಿಂದು ಮಾರ್ಕಂಡೇಯ ನದಿ. ಇದು ದಕ್ಷಿಣ ಪಿನಾಕಿನಿಯ ಪ್ರಮುಖ ಉಪನದಿಯಾಗಿದೆ. ಉತ್ತರ ಕರ್ನಾಟಕದ ಬೆಳಗಾವಿ ಜಿಲ್ಲೆಯಲ್ಲಿಯೂ ಸಹ ಘಟಪ್ರಭಾ ನದಿಯ ಉಪನದಿಯ ಹೆಸರು ಸಹ ಮಾರ್ಕಂಡೇಯ. ಮಾರ್ಕಂಡೇಯ ಎಂಬ ನದಿ ಘಟಪ್ರಭಾ ನದಿ ಮತ್ತು ದಕ್ಷಿಣ ಪಿನಾಕಿನಿ ನದಿಯ ಉಪನದಿ ಎಂದು ಸಹ ಗೊತ್ತಿರಬೇಕು. ಈಗ ಮತ್ತೆ ದಕ್ಷಿಣ ಪಿನಾಕಿನಿ ನದಿಯ ವಿಷಯಕ್ಕೆ ಬರೋಣ. ಹಿಂದೆ ಕೋಲಾರದ ಯರಗೋಳ ಯೋಜನೆ ಅಂತ ಒಂದಿತ್ತು. ಅದಕ್ಕೆ ಕೇಂದ್ರವೇ ಅನುಮತಿ ಕೊಟ್ಟಿತ್ತು. ಆ ಒಪ್ಪಂದದ ಪ್ರಕಾರ ತಮಿಳುನಾಡಿಗೆ ವಾರ್ಷಿಕ 10 ಟಿಎಂಸಿ ನೀರು ಹರಿಸಬೇಕಿತ್ತು. ಆದ್ರೆ ಕರ್ನಾಟಕ 7.5 ಟಿಎಂಸಿ ನೀರು ಮಾತ್ರ ಹರಿಸಿತು ಅನ್ನೋದು ಅವರ ಆರೋಪ. ಓ, ಹಾಗಾಗಿ ಈ ಅಪನಂಬಿಕೆ ಮೊದಲಿನಿಂದಲೂ ಇತ್ತು. ಹೌದು. ಅದೇ ಕಾರಣ ಇಟ್ಕೊಂಡು ತಮಿಳುನಾಡು ನ್ಯಾಯಮಂಡಳಿ ಸ್ಥಾಪನೆಗೆ ಪಟ್ಟು ಹಿಡಿದಿತ್ತು. ಈಗ ಅದು ಸಾಧ್ಯವಾಗಿದೆ. ಸದ್ಯದ ಪರಿಸ್ಥಿತಿ ಅಂದ್ರೆ ಕರ್ನಾಟಕದ ಯೋಜನೆಗರಿಗೆ ತಾತ್ಕಾಲಿಕವಾಗಿ ತಡೆ ಬಿದ್ದಿದೆ. ಹೌದು. ಈಗ ನ್ಯಾಯಾಧಿಕರಣದ ತೀರ್ಪಿಗಾಗಿ
ಎರಡು ರಾಜ್ಯಗಳು ಕಾಯಲೇಬೇಕು.